ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸೊ August 29 ನಮ್ಮ ಸಿನಿಮಾ ಅಂದೋದಿತ್ತು ಕಾಲ ರಿಲೀಸ್ ಆಗ್ತಿದೆ. ಸೊ ಇವತ್ತು 3ನೇ ಸಾಂಗಿನ ಬಿಡುಗಡೆ. ಮೊದಲನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು, ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ಈ ಸಾಂಗ್ನು ಇಷ್ಟಪಡಲಿ ಅಂತ ನಾನು ಕೇಳ್ಕೊಳ್ತೀವಿ. ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ 3 years ಆಗಿತ್ತು ಜರ್ನಿ. ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್. ನಾನು ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೆ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ. ಅದು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ, ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆಮೇಲೆ ಅರ್ಣವ್ ಬಾಲರಾಜ್ ಅವರು, ಅವ್ರ ಜೊತೆ ನಾನು ಮೂರನೇ ಸಿನಿಮಾ ಮಾಡ್ತಿರೋದು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು. ಆಮೇಲೆ ಅದಿತಿ ಪ್ರಭುದೇವ್ ಅವರು ತುಂಬ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮದು ಅವ್ರದ್ದು ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು. ಸೊ ಈ ಸಿನಿಮಾ ಒಂದು ಡೈರೆಕ್ಟರಿನ ಲೈಫ್ ಜರ್ನಿ. ಸೊ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಲೈಫ್ ಜರ್ನಿ. ಸೊ ನಮ್ಮ ಕೀರ್ತಿಯವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು. ಸೊ ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸು ಮತ್ತು ಆಮೇಲೆ ಅವ್ರ ಕೊಲೀಗ್ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಇನ್ಸಿಡೆಂಟ್ಸು ಇದರಲ್ಲಿ ಅಷ್ಟು ಒಥೆಂಟಿಕ್ ಆಗಿದೆ, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಜಗಪ್ಪ ಅವರು ನಮ್ಮ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಅವ್ರ ಜೊತೆ ಅಂತೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು, ಸಾಕಷ್ಟು ನಗಿಸ್ತಾ ಇದ್ರು. ಸೊ ಒಟ್ಟಾರೆ ನಮ್ಮ ಸಿನಿಮಾ 29 ರಿಲೀಸ್ ಆಗ್ತಿದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಮಾಧ್ಯಮ ಸ್ನೇಹಿತರಿಗೆ ಮತ್ತು ಎಲ್ಲ ಆಲ್ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಅವ್ರ ಆಸೆ ಅಂತೆ, ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇರಿಸಲಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ. ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ, ವಿನಯ್ ಸಾರು ಮಾತಾಡಿದ್ರು, ಅತಿಥಿ ಮೇಡಮು ಮತ್ತು ನಮ್ಮ ಡೈರೆಕ್ಟರ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು. ನಾನು ಮಾತಾಡೋದು ಅಂದ್ಕೊಂಡಿದ್ದು ಅವರೇ ಮಾತಾಡಿದ್ದಾರೆ. ಎಲ್ರಿಗೂ ಈ ಮಂತ್ 29 ನಮ್ಮ ಸಿನಿಮಾ ಅಂದೊಂದಿದ್ದ ಕಾಲ ರಿಲೀಸ್ ಆಗ್ತದೆ. ಅದೇ ರೀತಿ ಫಸ್ಟು ಸಾಂಗಿಗೆ ನೀವು ಯಾವ ಥರ ಪ್ರೋತ್ಸಾಹ ಮಾಡಿದ್ರಿ, ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡೇಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್. ಓವರಾಲ್ ಬರ್ತೀವಿ, ಮ್ಯಾಕ್ಸಿಮಮ್ ಡೇಟು ಬರ್ತೀವಿ. ಎಲ್ಲ ಆಲೇ ಪೇಪರ್ ಆ್ಯಡ್ ಕೊಟ್ಟಿದ್ದೀವಿ. ಒಂದು 100-170 ಡೇಟ್ ಗಂಟೆ ಬರ್ತಾಯಿದ್ದೀವಿ. ಇನ್ನೂ ಪ್ಲೇಸ್ ಆಗ್ತದೆ. ಜಗದೀಶ್ ಫಿಲಿಮ್ಸ್. ಏನು ಮೇಡಮ್? ಸಣ್ಣ ಬಡ್ಜೆಟ್ ಮೇಡಮ್, ನಮ್ದು ಆ ಥರ ಬಡ್ಜೆಟ್ ಏನಿಲ್ಲ. ಹಾಂ ಸರ್, ಕತೆ ಕೇಳಿದೆ. ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತದ್ವರೆ ಆ ಕತೆ ಮಾಡೋಣ ಅಂದ್ಕೊಂಡ್ರು. ನಮ್ಮ ಡೈರೆಕ್ಟ್ರ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬೀಳ್ತಾನೆ, ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳಿದಾಗ ಹೌದು, ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ, ನಮ್ಮ ಪ್ರಾಡಕ್ಟನಿಂದ 4-6 ಜನಕ್ಕೆ ಹೆಲ್ಪ್ ಆಗ್ಬೋದು, ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದ್ದು ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ, ಏನು ಶ್ರಮ ಪಡ್ತಾರೆ ಡೈರೆಕ್ಟ್ರ್ ಆಗಬೇಕು ಅಂತ ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು. ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಹಾಂ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಪ್ರೊಡ್ಯೂಸರ್ ಇಲ್ಲ ಸರ್, ಅನ್ನದಾತರು, ರೈತನ ಮಗಲ್ಲ ಸರ್. ನಾನು ಬಂದವರು ವಿನಯ್ ಸರ್, ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಎಗ್ ರೈಸ್ ಗಾಡೀಲಿ ಎಗ್ ರೈಸ್ ಮಾಡೋಂಥ ಒಂದು ಸೀನು. ಹೌದು, ನೋಡಿದ್ದೀನಿ. ನೋಡೋಣ 29 ತಾರೀಕು ನೀವೇ ಹೇಳ್ತಿರೋ ಸರ್. ಇಲ್ಲ ಅದೆರಡಕ್ಕೂ ಕನೆಕ್ಟ್ ಆಗುತ್ತೆ. ಹಾಂ ಮೇಡಮ್, ಇವತ್ತು ಅದೆಲ್ಲ ಮಾತಾಡಬಾರ್ದು. ಇವತ್ತು ಒಬ್ಬಟ್ಟು ಊಟ ಸೂಪರ್. ಇವತ್ತು ಮಂಡೇ, ಇವತ್ತು ಯಾವತ್ತಿದ್ರೆ ಇವತ್ತು ಒಬ್ಬಟ್ಟು ಊಟಕ್ಕೆ ಮಾತಾಡೋಣ. ಈಗ ಹಬ್ಬ ಮುಗಿಯೋ ಗಂಟೆ ಬರೀ ಒಬ್ಬಟ್ಟು ಬಗ್ಗೆನೇ ಮಾತಾಡೋಣ. ಹಾಂ, ಹೆಂಗೆ ಸುರೇಶ್ ಸರ್ ನೆಕ್ಸ್ಟ್ ಡೈಲಾಗ್ ರೈಟರ್ ಆಗ್ಬಿಡ್ತಾರೆ ಅನ್ಸುತ್ತೆ ಕೀರ್ತಿ ಅವರ? ಇಲ್ಲ ಆ ಥರ ಅಂತಿಲ್ಲ. ಸಾಗರ ಹೇಳಿದ್ರಿ ಸರ್ ನೀವು ತೊಬ್ಬಟ್ಟು ನಾಳೆ ಎಲ್ಲ ರೆಡಿ ಮಾಡ್ಕೊಂಡು. ಮಂಗಳ ಅವರೇ ಬನ್ನಿ, ಮಿಸ್ ಮಂಡೇ ಅಲ್ಲ ಮೇಡಮ್, ಇವತ್ತು ಯಾವಾಗ ಬರೀ ನಾವು ಸ್ವೀಟೇ ಜ್ಞಾಪಕ ಬರೋದು. ಅದು ನೋಡಿ ಗಣೇಶ ನಮ್ಮ ಮುಂದೆನೆ ಕೂತವ್ರೆ.
ಥ್ಯಾಂಕ್ ಯು ಸರ್. ಎಲ್ಲರೂ ಖಂಡಿತ ಇದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಒಬ್ಬಟ್ಟು ಊಟ ಮಾಡ್ತಿದ್ದೀವಿ, ನೀಟಾಗಿ ಎಲ್ಲ ಊಟ ಮಾಡ್ಕೊಂಡು ಸೇಫಾಗಿ ಮನೆ ಸೇರ್ಕೊಳ್ಳಿ. ನಾಳೆ ಮತ್ತೆ ನಮ್ಮ ಸಿನಿಮಾ 29 ರಿಲೀಸ್ ಆಗೋವರೆಗೂ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆಲ್ ದ ಬೆಸ್ಟ್ ಸರ್, ಎಲ್ಲ ಒಳ್ಳೇದಾಗಲಿ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರೆದಿರಲಿ ಬಂದ್ರೂ ಎದುರಿಸುವಂಥ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಇನ್ನು ಇವತ್ತು ತುಂಬ ಇಷ್ಟವಾಗಿರುವಂಥ ಹಾಡು ನನಗೆ ವೈಯಕ್ತಿಕವಾಗಿ, ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಲೇ ಹಾರೈಸ್ತಾಳೆ. ಮಹಾರಾಜ ನನಗೆ ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ. ಅಂದರೆ ದೇವ್ರ ಗುಡಿಯಲ್ಲಿ, ದೇವರೇ ಇಲ್ಲದೇ ಇರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ತಾಯಿ ಮಗ ಥರನೇ ಅನ್ನಿಸ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ಈಗಾಗಲೇ ನಮ್ಮದು ಮುಂಗಾರು ಮಳೆ ಮತ್ತು ಹರಹರೆ 2 ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರಾ. ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ, ತಾಯಿ ಸಾಂಗು. ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇದನ್ನು ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ಸಾಂಗು ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರುಣ ಮುಂದೆ ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು. 2 ದಿನ ಅವ್ರು ಮಾತಾಡಿರಲಿಲ್ಲ, ಈ ಸಾಂಗ್ ಸುಮ್ಮನೆ ಬಂದು ಕುತ್ಕೊಂಡು ಹೋಗ್ತಾ ಇರೋರು ಆ್ಯಕ್ಚುಲಿ. ಸೊ ಧರ್ಮೇಂದ್ರ ಅರಸು ಸರ್ ಈ ಸಾಂಗ್ ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರೆಸಿದ್ವಿ. ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಪಾಪ ಧರ್ಮೇಂದ್ರ ಅರಸು ಸರ್ನ ಅವ್ರನ್ನ ಒಂದಿನ ಕೂರಿಸಿ ಇನ್ನೊಂದಿನ ಶೂಟ್ ಮಾಡಿದ್ವಿ. ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ನನ್ನ DOP ಸರು, ಪ್ರೊಡ್ಯೂಸರ್ ಸರು, ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದಿರ್ಮಣೆ, ಸ್ವಸ್ತಿಕ್, ಕೌಶಿಕ್, ವಿಕ್ಕಿ, ಸಾಮ್ರಾಟು, ಗಣೇಶು, ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು. ಕ್ರಾಂತಿ ಕುಮಾರ್ ಥ್ಯಾಂಕ್ ಯು. ನಮ್ಮ ಪ್ರಜ್ವಲ್ ಅವ್ರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ, ಪ್ರಜ್ವಲ್ ಅಂತ, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ನಮ್ಮ ಸೂರಜ್, ಭಾರ್ಗವ್, ನಿಹಾಲು ಚೈಲ್ಡ್ಹುಡ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ. ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 29ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಇಲ್ಲ, ಸ್ನೇಹಿತನ ಪಾತ್ರ, ಸಪೋರ್ಟಿಂಗ್ ಕ್ಯಾರೆಕ್ಟರ್. ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್, ಸಪೋರ್ಟ್ ಮಾಡಿ. ಹಾಂ ಸರ್ ತುಂಬ ಅನುಭವ ಆಯಿತು. 3 ವರ್ಷ ಆಯ್ತಲ್ಲ ಸರ್ ಮಾತು. ಇಲ್ಲ, ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು 4-5 ಜನ ಸ್ನೇಹಿತರಿದ್ವಲ್ಲ, ಅದರಿಂದ ಅಲ್ಲೊಂದಷ್ಟು ತಮಾಷೆಗಳು, ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ. ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೇ, ತರಲೆ ಸ್ನೇಹಿತ ಅಲ್ಲ, ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ